ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯೋಜನೆಗಳ ಬಗ್ಗೆ ಕಾನ್ಸೆಪ್ಟ್ ಅನ್ನು ನೋಡ್ತಾ ಇದ್ವಿ. KS ಪ್ರಿಲಿಮ್ಸ್ ಸಂಬಂಧಪಟ್ಟಂಗೆ ಸುಮಾರು ಯೋಜನೆಗಳನ್ನ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ, ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು ಅಂತಂದ್ರೆ ಬಡತನ ಮತ್ತು ಈ ಒಂದು ನಿರುದ್ಯೋಗ ಸಂಬಂಧಿತ ಯೋಜನೆಗಳು ನೋಡ್ತಾ ಇದ್ವಿ. ಸೊ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಬಡತನದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು, ಜೊತೆಗೆ ನಿರುದ್ಯೋಗದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಅಂತಾನೆ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೆ. ಅದ್ರಲ್ಲಿ ನಾವು ನೋಡಿದ್ವಿ. ಸೊ ಮೊದಲೇದಾಗಿ ಉದ್ಯೋಗ ಆಧಾರಿತ ಯೋಜನೆಗಳನ್ನ ಫಸ್ಟ್ ಪಾರ್ಟ್ ಒಳಗಡೆ ನೋಡಿದ್ವಿ. ಎರಡನೇ ಪಾರ್ಟ್ ಒಳಗಡೆ ಯಾವುದು ಅಂತಂದ್ರ ಬಡತನ ಆಧಾರಿತ ಯೋಜನೆಗಳನ್ನ ನೋಡ್ತಾ ಇದ್ವಿ. ಹಾಗಾದ್ರೆ ಯೋಜನೆಗಳಂತಂದಾಗ ಪ್ರಮುಖವಾಗಿ ನಾವು ಅದನ್ನ ಚಾರ್ಟ್ ಕೂಡ ಹಾಕಿ ತೋರಿಸಿದ್ದೆ. ಯಾವ್ದು ಬಡತನ ಸಂಬಂಧಿತ ಯೋಜನೆಗಳು ಏನೇನಿದಾವೆ, ನಿರುದ್ಯೋಗ ಸಂಬಂಧಿತ ಯೋಜನೆಗಳು ಏನೇನಿದಾವು ಅಂತ ಹೇಳ್ಬಿಟ್ಟು ನಾ ಚಾರ್ಟ್ ಕೂಡ ಹಾಕಿ ತೋರಿಸಿದ್ದೆ. ಹಂಗಾದ್ರೆ ಇಲ್ಲಿ ಈಗ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರ ಬಡತನ ಸಂಬಂಧಪಟ್ಟಂಗ ಇರ್ತಕ್ಕಂತಹ ಯೋಜನೆಗಳು ಅಂತ ನೋಡ್ತೀವಿ. ಯಾವುದು ಅಂತಂದ್ರ ಬಡತನ ಸಂಬಂಧಿಸಿದ ಯೋಜನೆಗಳು. ಸೊ ಬಡತನಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಯೋಜನೆ ಬಡತನಕ್ಕೆ ಸಂಬಂಧಿಸಿದ ಯೋಜನೆಗಳು. ಬಡತನಕ್ಕೆ ಸಂಬಂಧಿಸಿದ ಯೋಜನೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಬಡತನಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಯೋಜನೆಗಳಲ್ಲಿ 4 ರೀತಿ ಟೈಪ್ಸ್ ಅನ್ನ ತಗೊಂಡಿದ್ದೆ. ಮೊದಲೇದಾಗಿ ನಾವು ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಯಾವುದು ಅಂತಂದ್ರ ಆಹಾರ ಸಂಬಂಧಿತ ಯೋಜನೆಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಆಹಾರ ಸಂಬಂಧಿತದಲ್ಲಿ ಯಾವುದು ಅಂತಂದ್ರ ಮೊದಲೇದಾಗಿ ICDS ಯೋಜನೆಯನ್ನ ನೋಡಿದ್ವಿ 1975ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರ ಅಂತ್ಯೋದಯ ಅನ್ನ ಯೋಜನೆ ಅಂತಕ್ಕಂಥ ಯೋಜನೆ ನೋಡಿದ್ವಿ. ಎಷ್ಟರಲ್ಲಿ ಅಂದ್ರ 2000ದಲ್ಲಿ. ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರ NFSM ಅಂತ ಯೋಜನೆ ನೋಡಿದ್ವಿ 2007ರಲ್ಲಿ. ಅದಾದ ನಂತರ ನೆಕ್ಸ್ಟ್ ಪೋಷಣ ಅಭಿಯಾನ ಅಂತ ಅಧ್ಯಯನ ಮಾಡಿದ್ವಿ. ಈ ಪೋಷಣ ಅಭಿಯಾನದೊಳಗಡೆ 2018ರಲ್ಲಿ ಜಾರಿಗೆ ಬಂದದನ್ನ ನೋಡಿದ್ವಿ. ಈ 4 ಯೋಜನೆಗಳನ್ನ ಪ್ರಮುಖವಾಗಿ ನಾವು ಎದ್ರಲ್ಲಿ ಗುರುತಿಸಿದ್ವಿ ಅಂತಂದ್ರೆ ಆಹಾರ ಸಂಬಂಧಿತ ಯೋಜನೆಗಳನ್ನ ನಾವು ನೋಡಿದ್ವಿ. ಹೌದಾ, ಆಹಾರ ಸಂಬಂಧಿತ ಯೋಜನೆಗಳಲ್ಲಿ ನೋಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರೆ ವಸತಿ ಸಂಬಂಧಿತ ಯೋಜನೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ವಸತಿ ಸಂಬಂಧಿತ ಯೋಜನೆಗಳು. ಇವಾಗ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ವಸತಿ ಸಂಬಂಧಿತ ಯೋಜನೆ. ನಾವು ಯಾವ್ದಾವ್ದು ಗುರುತು ಮಾಡಿದ್ದೆ ಅಂತಂದ್ರ ವಸತಿ ಸಂಬಂಧಿತ ಯೋಜನೆಗಳಲ್ಲಿ ಮೊದಲೇದಾಗಿ ಯಾವ್ದನ್ನು ಗುರುತು ಮಾಡಿದ್ದೆ ಅಂತಂದ್ರೆ IAY ಅಂದ್ರೆ ಇಂದಿರಾ ಆವಾಸ್ ಯೋಜನೆ ಅಂತ ನೋಡಿದ್ವಿ. ನೋಡ್ದಿಲ್ಲ, ಇದ್ಲಿಗೆ ನಾವು ಸ್ಟಾರ್ಟ್ ಮಾಡ್ಬೇಕಿತ್ತು. 1985ರಲ್ಲಿ ಜಾರಿಗೆ ಬರುತ್ತೆ. ಇದೇ ಯೋಜನೆ ಮುಂದೆ ಹೋಗಿ PMAY ಅಂತ ಚೇಂಜ್ ಆಗತ್ತೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮರುನಾಮಕರಣ ಹೊಂದತ್ತೆ. ಎಷ್ಟರಲ್ಲಿ ಅಂತಂದ್ರ 2015. ಇದು ಹೊಸ ಯೋಜನೆ ಅಲ್ಲ. ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಏನಾಗತ್ತೆ ಅಂತಾರ ಹೆಸರನ್ನ ಚೇಂಜ್ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇನ್ನೊಂದು ವಸತಿ ಸಂಬಂಧಿತ ಯೋಜನೆ ಯಾವುದು ಅಂತಂದ್ರೆ ವ್ಯಾಂಬೆ ಅಂತಕ್ಕಂಥ ಯೋಜನೆ. ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ 2001ರಲ್ಲಿ ಜಾರಿಗೆ ಬರುತ್ತೆ. ವ್ಯಾಂಬೆ ಯೋಜನೆ. ಈ 2 ಯೋಜನೆಗಳನ್ನ ವಸತಿಗೆ ಸಂಬಂಧಪಟ್ಟಂಗೆ ನೋಡ್ತೀವಿ. ಇದಾದ ನಂತರ ನೆಕ್ಸ್ಟ್ ಯಾವುದು ಅಂತಂದ್ರೆ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಥವಾ ಮೂಲಭೂತ ಸೌಕರ್ಯ ಆಧಾರಿತ ಯೋಜನೆ ಅಂತ ಹೇಳ್ತೀವಿ. ಸೌಕರ್ಯಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂಥ ಯೋಜನೆಗಳು ಯಾವಿದಾವ? ಹಾಗಾದ್ರೆ ಸೌಕರ್ಯಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂಥ ಯೋಜನೆಗಳು ಯಾವುದು ಅಂತ ನೋಡಿದ್ರೆ ಸೌಕರ್ಯ ಆಧಾರಿತ ಯೋಜನೆಗಳು ಅಂತ ಹೇಳ್ತೀವಿ. ಸೌಕರ್ಯ ಆಧಾರಿತ ಯೋಜನೆಗಳು. ಸೌಕರ್ಯ ಆಧಾರಿತ ಯೋಜನೆಗಳಲ್ಲಿ ಪ್ರಮುಖವಾಗಿ ಯಾವುದು ಅಂತ ನೋಡಿದ್ರೆ ಒಂದು PMGSY ಅಂತಕ್ಕಂಥ ಯೋಜನೆ ನೋಡ್ತೀವಿ. ಯಾವುದು ಅಂತಂದ್ರೆ PMGSY ಅಂತಕ್ಕಂಥ ಯೋಜನೆ. ನೆಕ್ಸ್ಟ್ ಯಾವುದು ಅಂತಂದ್ರ ಪೂರಾ ಅಂತಕ್ಕಂಥ ಯೋಜನೆಯನ್ನು ನೋಡ್ತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರ PMGSY ಯೋಜನೆ 2000ದಲ್ಲಿ ಜಾರಿಗೆ ಬರುತ್ತೆ. ಈ ಯೋಜನೆ ಒಂದ ನೋಡ್ತೀವಿ. ನೆಕ್ಸ್ಟ್ ಪೂರಾ ಅಂತಕ್ಕಂಥ ಯೋಜನೆ ನೋಡ್ತೀವಿ. ಪೂರಾ ಯೋಜನೆ 2004ರಲ್ಲಿ ಜಾರಿಗೆ ಬರುತ್ತೆ. ಪೂರಾ ಅಂತಕ್ಕಂಥ ಯೋಜನೆ. ನೆಕ್ಸ್ಟ್ ಯಾವುದು ಅಂತಂದ್ರ ಪೂರಾ ಆದ್ಮೇಲೆ BNY ಅಂತಕ್ಕಂಥ ಯೋಜನೆ 2005ರಲ್ಲಿ ಜಾರಿಗೆ ಬರುತ್ತೆ. ಯಾವುದು ಅಂದ್ರ BNY ಅಂತಕ್ಕಂಥ ಯೋಜನೆ. ನೆಕ್ಸ್ಟ್ ಇನ್ನು 4ನೇದಾಗಿ ಇದ್ರೊಳಗೆ ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಭದ್ರತಾ ಆಧಾರಿತ ಯೋಜನೆಗಳನ್ನ ನೋಡ್ತೀವಿ. ಭದ್ರತಾ ಆಧಾರಿತ ಅಂದ್ರೆ ಸಾಮಾಜಿಕ ಭದ್ರತೆಯನ್ನ ಕೊಡೋ ಸಲುವಾಗಿ ಜಾರಿಗೆ ಬಂದಿರತಕ್ಕಂಥ ಯೋಜನೆಗಳಲ್ಲಿ ಮೊದಲೇದು ಯಾವುದು ಅಂದ್ರೆ ಯಶಸ್ವಿನಿ ಯೋಜನೆ ಅಂತ ಕರಿತೀವಿ. ಯಶಸ್ವಿನಿ ಯೋಜನೆ 2001ರಲ್ಲಿ ಜಾರಿಗೆ ಬರುತ್ತೆ. ಎರಡನೇದು ಯಾವುದು ಅಂತಂದ್ರೆ ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತಕ್ಕಂತಹ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳ್ತೀವಿ. ಎರಡನೇದು ಯಾವುದು ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ 2006ರಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಯಾವುದು ಅಂತಂದ್ರೆ AABY 2007ರಲ್ಲಿ ಜಾರಿಗೆ ಬಂತು. AABY 2007ರಲ್ಲಿ. ಎಸ್, ಇಷ್ಟು ಯೋಜನೆಗಳನ್ನ ನಾವ್ ಎಲ್ಲಿ ತನ ಡಿಸ್ಕಷನ್ ಆಗಿತ್ತು ಅಂತಂದ್ರೆ ಇಲ್ಲಿ ತನ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಇವಿಷ್ಟು ಡಿಸ್ಕಷನ್ ಆಗಿದ್ವು.
ಇಲ್ಲಿ ತನಕ ನಾವು ಡಿಸ್ಕಷನ್ ಮಾಡಿದ್ವಿ. ಇವಾಗ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಯೋಜನೆಗಳು, ವಸತಿ ಸಂಬಂಧಿತ ಯೋಜನೆಗಳು. ಬಡತನ ಸಂಬಂಧಿತ ಯೋಜನೆಗಳಲ್ಲಿ ಅಂದ್ರೆ ಬಡತನ ನಾನು ಯಾವ್ದು ಕೇಳ್ತೀವಿ ಅಂತ ಮೊನ್ನೆನೆ ಹೇಳಿದ್ದೆ. ಈ ಒಂದು ಯಾರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತತೋ, ಮೂಲಭೂತ ಸೌಕರ್ಯಗಳನ್ನ ಪೂರೈಕೆ ಮಾಡ್ಕೊಳಕ್ ಆಗಂಗಿಲ್ಲಲ್ಲೋ ಅಂತವ್ರಿಗೆ ಯಾರಿಗೆ ಏನ್ ಕರಿತೀವಿ ಅಂದ್ರ ಬಡವರು ಅಂತ ಕರಿತೀವಿ. ಅವ್ರ ಸ್ಥಿತಿಯನ್ನ ಬಡತನ ಸ್ಥಿತಿ ಅಂತ ಹೇಳ್ತೀವಿ. ಹಾಗಾದ್ರೆ ಬಡತನವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ವಸತಿ ಕೂಡ ಒಂದ್ ರೀಸನ್. ಬಡವರ ಲಕ್ಷಣಗಳನ್ನ ಹೇಳ್ಬೇಕು ಅಂದ್ರೆ ವಸತಿ ಇಲ್ಲದೆ ಇರೋರು ಕೂಡ ಬಡವರು ಅಂತ ಕನ್ಸಿಡರ್ ಆಗ್ತಾರೆ. ಹಾಗಾಗಿ ವಸತಿ ಸಮಸ್ಯೆಯನ್ನ ಕಡಿಮೆ ಮಾಡ್ಬೇಕು ಅಂತ ಸರ್ಕಾರ ಯಾವ ರೀತಿ ಯೋಜನೆಗಳನ್ನ ಹಾಕೊಳ್ಳುತ್ತೆ. ಮೊದ್ಲೇದ್ ಯಾವ್ದು ಅಂತಂದ್ರ ಇಂದಿರಾ ಆವಾಸ್ ಯೋಜನೆ, IAY ಅಂತ ಕರಿತೀವಿ. ಯಾವ್ದು ಅಂತಂದ್ರ ಇಂದಿರಾ ಆವಾಸ್ ಯೋಜನೆ, IAY. ಇಂದಿರಾ ಆವಾಸ್ ಯೋಜನೆ. ಇಂದಿರಾ ಆವಾಸ್ ಯೋಜನೆ ಎಷ್ಟಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರ 1985 ಜಾರಿಗೆ ಬರುತ್ತೆ ಇಂದಿರಾ ಆವಾಸ್ ಯೋಜನೆ. 1985 ಅಂದಾಗ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತಂದ್ರೆ ಇಲ್ಲಿ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿ ಅವರು ಇರ್ತಾರೆ. ಯಾಕಂತಂದ್ರೆ 1984ರಲ್ಲಿ ಇಂದಿರಾ ಗಾಂಧಿ ಅವ್ರದ್ದು ಹತ್ಯೆ ಆಗುತ್ತೆ. ಅವ್ರದ್ದು ಹತ್ಯೆ ಆದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. ದೇಶದ ಅತಿ ಕಿರಿಯ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿ ಅವರು ಅಧಿಕಾರಕ್ಕೆ ಬರ್ತಾರೆ. ಹಾಗಾದ್ರೆ ಇವ್ರದಾದ ನಂತರ ರಾಜೀವ್ ಗಾಂಧಿ ಅವ್ರ ಅಧಿಕಾರಕ್ಕೆ ಬರ್ತಾರೆ. ಇವ್ರ ಅಧಿಕಾರಾವಧಿ ಇದ್ದಾಗ ಎಷ್ಟನೇ ಪಂಚವಾರ್ಷಿಕ ಯೋಜನೆ ರನ್ನಿಂಗ್ ಅಲ್ಲಿ ಇರುತ್ತೆ ಅಂತಂದ್ರೆ 7ನೇಯ ಪಂಚವಾರ್ಷಿಕ ಯೋಜನೆ ರನ್ನಿಂಗ್ ಅಲ್ಲಿ ಇರುತ್ತೆ. 7ನೇಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ರಾಜೀವ್ ಗಾಂಧಿ ಅವರು 1985ರಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ IAY, ಇಂದಿರಾ ಆವಾಸ್ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಈ ಇಂದಿರಾ ಆವಾಸ್ ಯೋಜನೆ ಅನ್ನೋದು ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ ಇಂದಿರಾ ಆವಾಸ್ ಯೋಜನೆ ಅನ್ನೋದು ಯಾರಿಗೋಸ್ಕರ ಜಾರಿಗೆ ಬರುತ್ತೆ ಅಂತಂದ್ರ ವಸತಿ ರಹಿತ ಅಂತ ಹೇಳ್ತೀವಿ. ವಸತಿ ರಹಿತ ಅಂದ್ರೆ ಯಾರಿಗೆ ವಸತಿ ಇರಂಗಿಲ್ಲಲ್ಲ, ಹೌದಾ, ಯಾರಿಗೆ ಮನೆಗಳಿಲ್ಲ, ಸೊ ಯಾರಿಗೆ ವಸತಿ ಅಂದ್ರ ಇರಕ್ಕೆ ಅನುಕೂಲ ಇಲ್ಲ ಅಥವಾ ಇರಕ್ ಜಾಗ ಇಲ್ಲ, ವಸತಿ ರಹಿತ ಕಾರ್ಮಿಕರು ಅಂತ ಏನ್ ಹೇಳ್ತೀವಿ, ಅವರಿಗೆ ಈ ಒಂದು ವಸತಿ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರನೇ ಉಚಿತವಾಗಿ ಏನ್ ಕೊಡುತ್ತೆ ಅಂತಾರ ಮನೆಗಳನ್ನ ನಿರ್ಮಾಣ ಮಾಡ್ಕೊಳಿಕ್ಕೆ ಅವಕಾಶ ಕೊಡುತ್ತೆ. ವಸತಿ ರಹಿತ ಕಾರ್ಮಿಕರಿಗೆ ವಸತಿ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಇಂದಿರಾ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಯೋಜನೆ ಏನಾಗುತ್ತೆ ಅಂದ್ರ ಮುಂದೆ ಹೋಗಿ 2015ರಲ್ಲಿ ಯಾವಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬರ್ತಾರೋ ಅವಾಗ ಈ ಯೋಜನೆ ಹೆಸರನ್ನ ಮರುನಾಮಕರಣಗೊಳಿಸ್ತಾರೆ. ಏನಂದ್ ಮರುನಾಮಕರಣಗೊಳಿಸ್ತಾರೆ ಅಂತಂದ್ರ PMAY ಅಂತ ಮರುನಾಮಕರಣಗೊಳಿಸ್ತಾರೆ. PMAY ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮರುನಾಮಕರಣಗೊಳ್ಳುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಮರುನಾಮಕರಣಗೊಳ್ಳುತ್ತೆ. ಹಾಗಾದ್ರೆ ಇಂದಿರಾ ಆವಾಸ್ ಯೋಜನೆ ಇದ್ದದ್ದು 2015ರಲ್ಲಿ ಏನನ್ ಚೇಂಜ್ ಆಗುತ್ತೆ ಅಂತಂದ್ರೆ PMAY, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಮರುನಾಮಕರಣ ಹೊಂದುತ್ತೆ. ಸೊ ಇದು ಯಾವುದು ಅಂತಂದ್ರ ಮೊದ್ಲೇ ವಸತಿ ಸಂಬಂಧಿತ ಯೋಜನೆ. ಇದಾದ ನಂತರ ನೆಕ್ಸ್ಟ್ ಎರಡನೇದಿರೋದು ಯಾವುದು ಅಂತಂದ್ರ ವ್ಯಾಂಬೆ ಅಂತಕ್ಕಂತ ಯೋಜನೆ ಇದೆ. ಯಾವುದು ಅಂತಂದ್ರ ವ್ಯಾಂಬೆ ಯೋಜನೆ. ಸೊ ವ್ಯಾಂಬೆ ಅಂತಕ್ಕಂತಹ ಯೋಜನೆ ಇದೆ. ಯಾವುದು ಅಂತಂದ್ರ ವ್ಯಾಂಬೆ ಯೋಜನೆ. ವ್ಯಾಂಬೆ ಅಂತಂದ್ರ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ವ್ಯಾಂಬೆ ಅಂತಂದ್ರೆ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ಈ ಯೋಜನೆ ಜಾರಿಗೆ ಬರುತ್ತೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅನ್ನೋದು ಮುಖ್ಯವಾಗಿ ಎಷ್ಟಲ್ಲಿ ಜಾರಿಗೆ ಬಂತು ಅಂತಂದ್ರೆ 2001ರಲ್ಲಿ ಜಾರಿಗೆ ಬರುತ್ತೆ. ಎಷ್ಟಲ್ಲಿ ಅಂದ್ರ 2001ರಲ್ಲಿ. ಹಾಗಾದ್ರೆ 2001 ಅಂತಾರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದಾಗ 9ನೇಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಜಾರಿಗೆ ಬರುತ್ತೆ. 9ನೇಯ ಪಂಚವಾರ್ಷಿಕ ಯೋಜನೆ. ಈ 9ನೇಯ ಪಂಚವಾರ್ಷಿಕ ಯೋಜನೆಯ ಅಧೀನದಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಈ ಒಂದು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅನ್ನೋದು ಅಂದ್ರೆ ವ್ಯಾಂಬೆ ಯೋಜನೆ ಅನ್ನೋದು. ಹಾಗಾದ್ರೆ 9ನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಯಾರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ ಅಂತ ಹೇಳ್ತೀವಿ.
ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ 2001ರಲ್ಲಿ 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ. ಹಾಗಾದ್ರೆ ಈ ಯೋಜನೆ ಏನ್ ಹೇಳುತ್ತೆ ಅಂತಂದ್ರೆ ಪ್ರಮುಖವಾಗಿ ಈ ಯೋಜನೆ ಇಲ್ಲಿ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತಂದಾಗ, ವ್ಯಾಂಬೆ ಯೋಜನೆ ಅಂತಂದಾಗ ಪ್ರಮುಖವಾಗಿ ಇದು ಕೂಡ ವಸತಿ ಸಂಬಂಧಿತವಾಗಿರ್ತಕ್ಕಂತಾನೆ ಯೋಜನೆ. ಸೊ ವಸತಿ ಸಂಬಂಧಪಟ್ಟಂಗಿರ್ತಕ್ಕಂತಾನೆ ಯೋಜನೆ. ಬಟ್ ಈ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ ಅದು ಕೂಡ ವಸತಿ ಇಂದಿರಾ ಆವಾಸ್ ಯೋಜನೆಗೆ ಇದಕ್ಕೂ ಏನ್ ಡಿಫ್ರೆನ್ಸ್ ಐತಿ ಅಂತಂದ್ರೆ ಅದು ಎಲ್ಲಾ ವರ್ಗದವ್ರು ಅಂದ್ರೆ ಸಾಮಾನ್ಯ ವರ್ಗ ಅಂತ ಏನ್ ಕರಿತೀವಿ ಅಥವಾ ಬಡತನ ರೇಖೆಗಿಂತ ಕನಿಷ್ಠ ವರ್ಗದವರಲ್ಲಿ ಜಾರಿಗೆ ಬರುತ್ತೆ. ಬಟ್ ಇದು ಯಾರಿಗೆ ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂತ ಹೇಳ್ತೀವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಲ್ಲಿ, ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರಲ್ಲಿ ಯಾರಿಗೆ ವಸತಿ ಸಮಸ್ಯೆ ಇದೆ ಹೌದಾ, ಅದನ್ನ ನೋಡ್ಕೊಂಡು ಅವ್ರಿಗೆ ವಸತಿ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವುದು ಅಂದ್ರೆ ವ್ಯಾಂಬೆ ಯೋಜನೆ. ಅದು ನಾರ್ಮಲ್ ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಇಂದಿರಾ ಆವಾಸ್ ಯೋಜನೆ. ಬಟ್ ಸ್ಪೆಷಲ್ ಆಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಸತಿ ಸೌಕರ್ಯಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಎರಡು ಏನಾಗ್ತತಿ ಅಂತಾರೆ ವಸತಿ ಸಂಬಂಧಿತ ಯೋಜನೆಗಳು. ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಸೌಕರ್ಯ ಆಧಾರಿತ ಯೋಜನೆಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲೇದಾಗ ನಾವು ಸೌಕರ್ಯ ಆಧಾರಿತ ಯೋಜನೆಗಳು ಯಾವ್ದು ನೋಡಿದ್ವಿ ಅಂತ ನೋಡಿದ್ರೆ ಚಾರ್ಟ್ ಅಲ್ಲಿ ನೋಡಿದ್ರೆ ಮೊದಲೇದಾಗ ಯಾವುದು ಅಂತಂದ್ರೆ PMGSY ಯೋಜನೆ ಅಂತ ಹೇಳ್ತೀವಿ. PMGSY ಏನ್ PMGSY ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತೀವಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ PMGSY ಅಂತಕ್ಕಂಥ ಯೋಜನೆ ಎಷ್ಟಲ್ಲಿ ಜಾರಿಗೆ ಬರುತ್ತೆ ಅಂದ್ರೆ 2000ದಲ್ಲಿ ಜಾರಿಗೆ ಬರುತ್ತೆ. 2000 ಅಂತಾರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ 9ನೇ ಪಂಚವಾರ್ಷಿಕ ಯೋಜನೆ. 9ನೇ ಪಂಚವಾರ್ಷಿಕ ಯೋಜನೆ ಅಂದಾಗ ಪ್ರಧಾನ ಮಂತ್ರಿ ಯಾರಾಗಿರ್ತಾರೆ ಅಂತ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಜಾರಿಗೆ ತರ್ತಾರೆ. ಅಂಡ್ ಇನ್ನೊಂದೇನ್ ಇಂಪಾರ್ಟೆಂಟ್ ಅಂತಂದ್ರೆ ಇದು ಯಾರ ಕನಸಿನ ಯೋಜನೆ ಆಗಿತ್ತು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಯೋಜನೆ ಆಗಿರುತ್ತೆ. ಏನಪ್ಪಾ ಹಂಗಾದ್ರೆ ಇವ್ರ ಕನಸಿನ ಯೋಜನೆ ಅಂತ ನೋಡಿದ್ರೆ ಕನಸಿನ ಯೋಜನೆ ಆಗಿತ್ತು. ಯಾರ್ದು ಅಂತಾರ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು. ಹೆಸರೇ ಹೇಳುವಂಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಅಂತಂದ್ರೆ ದಾರಿ ಅಂತ ಅರ್ಥ, ರಸ್ತೆ ಅಂತ ಅರ್ಥ. ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ರಸ್ತೆಗಳನ್ನ ಅಭಿವೃದ್ಧಿಗೊಳಿಸ್ಬೇಕು, ಸರ್ವಕಾಲಿಕ ರಸ್ತೆಗಳನ್ನಾಗಿ ಮಾಡ್ಬೇಕು, 12 ತಿಂಗಳದಾಗ 12 ತಿಂಗಳು ಏನಾಗಿರ್ಬೇಕು ಅಂತಾರ ಸರ್ವಕಾಲಿಕ ರಸ್ತೆಗಳಾಗಿರ್ಬೇಕು ಅಂತಕ್ಕಂಥ ಉದ್ದೇಶನೇ ಜಾರಿಗೆ ತಂದದ್ದು ಯಾವುದು ಅಂತಾರ PMGSY, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹೇಳ್ತೀವಿ. ಸೊ ಇಲ್ಲಿ 2000ದಲ್ಲಿ ಜಾರಿಗೆ ಬರುತ್ತೆ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದದ್ದು 2000, 9ನೇ ಪಂಚವಾರ್ಷಿಕ ಯೋಜನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾರಿಗೆ ತರ್ತಾರೆ. ಹಾಗಾದ್ರೆ ಇದು ಯಾರ ಕನಸಿನ ಯೋಜನೆ ಆಗಿತ್ತು ಅಂತಂದ್ರೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕನಸಿನ ಯೋಜನೆ ಆಗಿರುತ್ತೆ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ಸೌಕರ್ಯ ಅಂದಾಗ ಆಬ್ವಿಯಸ್ಲಿ ರಸ್ತೆ ಸುಧಾರಣೆ ಕೂಡ ಒಂದು ಮೂಲಭೂತ ಸೌಕರ್ಯದೊಳಗೆ ಬರುತ್ತೆ. ಗ್ರಾಮೀಣ ಭಾಗಕ್ಕೆ ರಸ್ತೆ ಸುಧಾರಣೆ ಮಾಡೋದು. ಸೊ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ಜಾರಿಗೆ ತಂದದ್ದು ಯಾವುದು ಅಂತಾರ PMGSY ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಗ್ರಾಮೀಣ ಭಾಗದ ರಸ್ತೆ ಸುಧಾರಣೆಗಂತಾನೆ ಜಾರಿಗೆ ಬರುತ್ತೆ. ಗ್ರಾಮೀಣ ಭಾಗದ ರಸ್ತೆ ಸುಧಾರಣೆ ಯೋಜನೆ ಯಾರ ಕನಸಾಗಿತ್ತು ಅಂತಾರ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕನಸಾಗಿರುತ್ತೆ. ನೆಕ್ಸ್ಟ್ ಯಾವುದು ಅಂತಂದ್ರೆ ಇನ್ನ APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಕನಸಾಗಿರುತ್ತೆ. ಅದೇ ಯಾವುದು ಅಂದ್ರ ಪೂರಾ ಅಂತಕ್ಕಂಥ ಯೋಜನೆ. ಹೌದಾ, ಯಾವುದು ಅಂತಂದ್ರ ಪೂರಾ ಅಂತಕ್ಕಂಥ ಯೋಜನೆ. ಪೂರಾ ಅಂತಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ. ಈ ತರ ಎರಡ್ ತರ ಇದಾವೆ ಇದ್ರ ಅಬ್ರಿವೇಶನ್. ಬಟ್ ಒಂದ್ ನೆನ್ಪಿಟ್ಕೊಡ್ರಿ, ಪ್ರೊವೈಡಿಂಗ್ ಅರ್ಬನ್, ಇದನ್ನ ಗೂಗಲ್ ಚೆಕ್ ಮಾಡಿದ್ರೆ ನಿಮ್ಗೆ ಬೇರೆ ತರನೇ ಅಬ್ರಿವೇಶನ್ ತೋರಿಸುತ್ತೆ. ಬಟ್ ಬುಕ್ ಒಳಗಡೆ ಇರೋದೇನು ಅಂತ ನಾನು ಮೆನ್ಷನ್ ಮಾಡ್ತಾ ಇರೋದು ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್. ಎರಡು ಮೀನಿಂಗ್ ಒಂದೇನೆ. ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಫೆಸಿಲಿಟೀಸ್ ಇನ್ rural areas, providing
ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ. ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಹಾಗಾದ್ರೆ ಪೂರಾ ಅಂತಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್. ಪೂರಾ ಅಂತಕ್ಕಂಥ ಯೋಜನೆ ಏನ್ ಹೇಳುತ್ತೆ ಅಂದ್ರ ಇಲ್ಲಿ ಇದು ಜಾರಿಗೆ ಬಂದಿದ್ದು 2004ರಲ್ಲಿ ಜಾರಿಗೆ ಬರುತ್ತೆ. 2004ರಲ್ಲಿ ಯಾರಿರ್ತಾರೆ ಪ್ರಧಾನ ಮಂತ್ರಿ ಅಂತ ನೋಡಿದ್ರೆ, ಪ್ರಧಾನ ಮಂತ್ರಿ ಯಾರಾಗಿರ್ತಾರೆ ಅಂತ ನೋಡಿದ್ರೆ 2004ರಲ್ಲಿ ಮನಮೋಹನ್ ಸಿಂಗ್ ಅವ್ರು ಪ್ರಧಾನ ಮಂತ್ರಿ ಆಗ್ತಾರೆ. 2004ರಿಂದ 2014 ತನಕ ಪ್ರಧಾನ ಮಂತ್ರಿ ಆದವ್ರು ಯಾರು ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರು ಪ್ರಧಾನ ಮಂತ್ರಿ ಆಗ್ತಾರೆ. ನಂತರ 2014ರಾಗ ಅಧಿಕಾರಕ್ಕೆ ಬಂದವರು ಯಾರು ಅಂತಾರ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ. 2004ರಲ್ಲಿ ಮನಮೋಹನ್ ಸಿಂಗ್ ಅವ್ರು ಏನು ಪ್ರಧಾನ ಮಂತ್ರಿ ಆಗಿರ್ತಾರೋ ಅವ್ರ ಅವಧಿ ಒಳಗಡೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದ್ರೆ 10ನೆಯ ಪಂಚವಾರ್ಷಿಕ ಯೋಜನೆ. ಈ 10ನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಪುರಾ ಅಂತಕ್ಕಂಥ ಯೋಜನೆ 10ನೇ ಪಂಚವಾರ್ಷಿಕ ಯೋಜನೆ ಅವಧಿ ಒಳಗಡೆ ಜಾರಿಗೆ ಬರುತ್ತೆ. ಪುರಾ ಅಂತಕ್ಕಂಥ ಯೋಜನೆ ಹೆಸರೇ ಹೇಳುತ್ತೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್ ಅಂತಂದ್ರೆ ನಗರ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ಎಲ್ಲಿ ಕೊಡ್ಬೇಕು ಅಂತಂದ್ರೆ ಗ್ರಾಮೀಣ ಭಾಗಕ್ಕೂ ಕೊಡ್ಬೇಕು. ಅದ ನಗರ ಭಾಗದಲ್ಲಿ ಯಾವ ರೀತಿ ರಸ್ತೆಗಳಿದಾವೆ, ನಗರ ಭಾಗದಲ್ಲಿ ಯಾವ ರೀತಿ ಈ ಒಂದು ನೀರಿನ ವ್ಯವಸ್ಥೆ ಇದೆ, ಅದ ಸೌಕರ್ಯಗಳು ಯಾವ ರೀತಿ ಇದಾವೋ ಅದೇ ರೀತಿ ನಗರ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸೌಕರ್ಯಗಳನ್ನ ಗ್ರಾಮೀಣ ಭಾಗಕ್ಕೂ ತರಬೇಕು ಅಂತಕ್ಕಂತಹ ಉದ್ದೇಶವನ್ನು ಹೊಂದಿಕೊಂಡು ಆಕ್ಚುಲಿ ಈ ಯೋಜನೆ ಜಾರಿಗೆ ಬಂದದ್ದು ಯಾವಾಗ ಅಂದ್ರೆ ಮನಮೋಹನ್ ಸಿಂಗ್ ಅವ್ರು ಜಾರಿಗೆಗೊಳಿಸ್ತಾರೆ. ಬಟ್ ಇದು ಯಾರ ಕನಸಿನ ಯೋಜನೆ ಆಗಿತ್ತು ಅಂತಂದ್ರೆ APJ ಅಬ್ದುಲ್ ಕಲಾಂ ಅವ್ರ ಕನಸಿನ ಯೋಜನೆ ಆಗಿತ್ತು. APJ ಅಬ್ದುಲ್ ಕಲಾಂ ಅಂತ ಏನ್ ಹೇಳ್ತೀವಿ. ಸೊ APJ ಅಬ್ದುಲ್ ಕಲಾಂ ಅವ್ರ ಕನಸಿನ ಯೋಜನೆ ಯಾವ್ದಾಗಿತ್ತು ಅಂತಾರ ಪೂರಾ ಅಂತಕ್ಕಂತಹ ಯೋಜನೆ ಅಂತ ಹೇಳ್ತೀವಿ. ಸೊ ಇದು ಎರಡನೇದು ವಸತಿ ಸಂಬಂಧಪಟ್ಟಂಗಿರ್ತಕ್ಕಂತ ಯೋಜನೆ. ಇನ್ನ ಕೊನೆದಾಗ ಬರ್ತಕ್ಕಂತ ಸೌಕರ್ಯ ಆಧಾರಿತ ಯೋಜನೆಗಳಲ್ಲಿ ನೋಡ್ತೀವಿ. ಇನ್ನ ಕೊನೆದಾಗಿ ಸೌಕರ್ಯ ಆಧಾರಿತ ಯೋಜನೆಗಳಲ್ಲಿ ಮತ್ತೊಂದು ಯಾವುದು ಅಂತಂದ್ರೆ BNY ಅಂತಂದ್ರೆ ಭಾರತ್ ನಿರ್ಮಾಣ್ ಯೋಜನೆ ಅಂತ ಹೇಳ್ತೀವಿ. BNY ಅಂತಂದ್ರೆ ಭಾರತ್ ನಿರ್ಮಾಣ್ ಯೋಜನೆ. ಭಾರತ್ ನಿರ್ಮಾಣ್ ಯೋಜನೆ. ಭಾರತ್ ನಿರ್ಮಾಣ್ ಯೋಜನೆ BNY ಭಾರತ್ ನಿರ್ಮಾಣ್ ಯೋಜನೆ ಅಂತ ಹೇಳ್ತೀವಿ. ಸೊ BNY ಅಂತಂದ್ರೆ ಭಾರತ್ ನಿರ್ಮಾಣ್ ಯೋಜನೆ ಅಂತಂದಾಗ ಅಥವಾ BNY ಅಂತಂದಾಗ ಮುಖ್ಯವಾಗಿ ನಾವೇನಂತ ಹೇಳ್ತೀವಿ ಅಂದ್ರೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂದ್ರೆ 2005ರಲ್ಲಿ ಜಾರಿಗೆ ಬರುತ್ತೆ. 10ನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಜಾರಿಗೆ ಬರುತ್ತೆ. 10ನೆಯ ಪಂಚವಾರ್ಷಿಕ ಯೋಜನೆ ಆಬ್ವಿಯಸ್ಲಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಯಾರು ಇರ್ತಾರೆ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಇರ್ತಾರೆ. ಮನಮೋಹನ್ ಸಿಂಗ್ BNY ಭಾರತ ನಿರ್ಮಾಣ್ ಯೋಜನೆ. ಮನಮೋಹನ್ ಸಿಂಗ್ ಅವ್ರು ಏನಾಗ್ತಾರೆ ಅಂತಂದ್ರೆ ಪ್ರಧಾನ ಮಂತ್ರಿ ಆಗಿರ್ತಾರೆ. 10ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವ್ರು ಪ್ರಧಾನ ಮಂತ್ರಿ ಆಗಿದ್ದಾಗ ಜಾರಿಗೆ ತಂದದ್ದು ಯಾವುದು ಅಂದ್ರೆ BNY ಭಾರತ್ ನಿರ್ಮಾಣ್ ಯೋಜನೆ. ಭಾರತದವನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು, ಹೌದಾ, ಶಿಕ್ಷಣ ಸಂಬಂಧಪಟ್ಟಂಗೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದೊಳಗಡೆ ಭಾರತವನ್ನ ಅಭಿವೃದ್ಧಿಗೊಳಿಸಿ ಪುನರ್ ಭಾರತದ ನಿರ್ಮಾಣವನ್ನ ಮಾಡ್ಬೇಕು, ಹೊಸ ಭಾರತವನ್ನ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪರಿಕಲ್ಪನೆ ಯಾರ್ದಾಗಿರುತ್ತೆ ಅಂದ್ರೆ ಮನಮೋಹನ್ ಸಿಂಗ್ ಅವ್ರದಾಗಿರುತ್ತೆ. ಭಾರತದೊಳಗಡೆ ಎಲ್ಲಾ ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಕಾಣ್ಬೇಕು ಅನ್ನೋ ಉದ್ದೇಶದಿಂದ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ BNY ಅಂತಕ್ಕಂಥ ಯೋಜನೆ. ಸೊ BNY ಅಂತಕ್ಕಂಥ ಯೋಜನೆ ಏನಾಗುತ್ತೆ ಅಂದ್ರೆ ಜಾರಿಗೆ ಬರುತ್ತೆ ಎಷ್ಟರಲ್ಲಿ ಅಂತಂದ್ರೆ 2005ರಲ್ಲಿ. ಓಕೆ, ಇನ್ನ ಈ ಯೋಜನೆಗಳಂತಕ್ಕಂಥ ಕಾನ್ಸೆಪ್ಟ್ ಒಳಗಡೆ ಕೊನೆದಾಗಿ ಬಂದಿರ್ತಕ್ಕಂಥದ್ದು ಯಾವುದು ಅಂದ್ರೆ ಸಾಮಾಜಿಕ ಭದ್ರತೆ ಯೋಜನೆಗಳು. ನಾವ್ ಏನ್ ಕೆಲಸ ಮಾಡಿದ್ರು ಸರ್ಕಾರ ಏನ್ ಕೆಲಸ ಮಾಡಿದ್ರು ಇನ್ ದಿ ಸೆನ್ಸ್ ಲೀಗಲಿ. ಸೊ ನಾವು ಇದೀವಿ ಬದುಕ್ತಿದೀವಿ ಅಂದ್ರೆ ಸರ್ಕಾರ ಯಾವಾಗ್ಲೂ ನಿಮ್ ಒಟ್ಟಿಗಿದೆ, ನೀವು ಬೇಕಾಗಿರ್ತಕ್ಕಂಥ ಸವಲತ್ತನ್ನ ಸರ್ಕಾರ ಕೊಡುತ್ತೆ, ನಿಮ್ ರಕ್ಷಣೆಯನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿ ಭದ್ರತೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಭದ್ರತಾ ಸಂಬಂಧಿಸಿದ ಯೋಜನೆಗಳು ಅಂತ ಹೇಳ್ತೀವಿ. ಸಾಮಾಜಿಕ ಭದ್ರತಾ ಸಂಬಂಧಿತ ಯೋಜನೆಗಳು. ಸಾಮಾಜಿಕ ಭದ್ರತಾ ಸಂಬಂಧಿತ ಯೋಜನೆಗಳು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಸಾಮಾಜಿಕ ಭದ್ರತಾ ಸಂಬಂಧಿತ ಯೋಜನೆಗಳು. ಸೊ ಸಮಾಜದಲ್ಲಿ ಭದ್ರತೆ ಕೊಡ್ತಕ್ಕಂತಹ ಯೋಜನೆಗಳು ಮೊದಲೇದು ಯಾವುದು ಅಂದ್ರೆ ಯಶಸ್ವಿನಿ ಅಂತಕ್ಕಂಥ ಯೋಜನೆ. ಇದೆಲ್ಲರಿಗೂ ಗೊತ್ತು. ಯಶಸ್ವಿನಿ ಯೋಜನೆ 2001ರಲ್ಲಿ ಜಾರಿಗೆ ತರ್ತಾರೆ. ಬಟ್ ಇಲ್ಲಿ ತನ ನೋಡಿದ್ ನಾವು ಕೇಂದ್ರ ಸರ್ಕಾರದಾದ್ರೆ ಇದು ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ. ಸೊ ರಾಜ್ಯ ಸರ್ಕಾರದ ಯೋಜನೆ ಯಾವುದು ಅಂದ್ರೆ ಯಶಸ್ವಿನಿ ಯೋಜನೆ. ಹಾಗಾದ್ರೆ
ಕೇಂದ್ರ ಸರ್ಕಾರದ ಯೋಜನೆ ಬಂದಾಗ ನಾವು ಪ್ರಧಾನಮಂತ್ರಿ ಮತ್ತು ಪಂಚವಾರ್ಷಿಕ ಯೋಜನೆ ಅಂತ ನೋಡಿದ್ವಿ ಅಥವಾ ನೀತಿ ಆಯೋಗವನ್ನು ನೋಡ್ತೀವಿ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಂದಾಗ ನಮ್ಮ ಮುಖ್ಯಮಂತ್ರಿ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾದ್ರೆ 2001ರಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಯಶಸ್ವಿನಿ ಯೋಜನೆ ಜಾರಿಗೆ ಬಂದಾಗ ಅಂತಂದ್ರೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಅವಧಿಯಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಭದ್ರತಾ ಸಂಬಂಧಿತ ಯೋಜನೆ ಆಗಿರ್ತಕ್ಕಂತ ಯಶಸ್ವಿನಿ ಯೋಜನೆ. ಯಶಸ್ವಿನಿ ಯೋಜನೆ ಏನ್ ಹೇಳುತ್ತೆ ಅಂತಾರ, ಈ ಕಡು ಬಡವರು ಅಂತ ಏನ್ ಹೇಳ್ತಾರೋ ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂತಹ ಏನ್ ಸಾಮಾನ್ಯ ವರ್ಗದ ಜನರು ಇರ್ತಾರೋ ಬಡವರು ಅಂತ ಏನ್ ಹೇಳ್ತಾರೋ ಅವರಿಗೆ ಉಚಿತ ವೈದ್ಯಕೀಯ ಸೌಕರ್ಯಗಳು ಸಿಗ್ಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ತಂದದ್ದು ಯಾವುದು ಅಂದ್ರೆ ಯಶಸ್ವಿನಿ ಯೋಜನೆ. ಉಚಿತ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು, ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳು ಜಾರಿಗೆ ಬರಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಯಶಸ್ವಿನಿ ಯೋಜನೆ ಅಂತ ಹೇಳ್ತೀವಿ. ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಂದಾನೆ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಈ ಒಂದು ಯಶಸ್ವಿನಿ ಯೋಜನೆ ಅಂತ ಹೇಳ್ತೀವಿ ಮೊದಲೇದು. ಇನ್ನ ಎರಡನೇದಾಗಿ ಮತ್ತೊಂದು ಯಾವುದು ಅಂತಂದ್ರ ಇದೇ ಸಾಮಾಜಿಕ ಭದ್ರತೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಯೋಜನೆನೆ. ಮತ್ತೊಂದು ಯಾವುದು ಎರಡನೇದು ಅಂದ್ರ ಭಾಗ್ಯಲಕ್ಷ್ಮಿ ಯೋಜನೆ. ಭಾಗ್ಯಲಕ್ಷ್ಮಿ ಯೋಜನೆ. ಸೊ ಇದು ಹೆಣ್ಮಕ್ಳಿಗಾಗಿ ಜಾರಿಗೆ ಬಂದಿದ್ದು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವಾಗ ಜಾರಿಗೆ ಬಂತು ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋದನ್ನ ನೋಡಿದ್ರೆ 2006ರಲ್ಲಿ ಜಾರಿಗೆ ಬರುತ್ತೆ. ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅಂತಂದ್ರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಏನಾಗುತ್ತೆ ಅಂದ್ರೆ ಜಾರಿಗೆ ಬರುತ್ತೆ. ಹಂಗಾದ್ರೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋದು ಸ್ಪೆಷಲಿ ಹೆಣ್ಮಕ್ಳಿಗೆ ಇತ್ತೀಚೆಗೆ ಕೂಡ ಬಂದು ಸಾಕಷ್ಟು 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿಗೆ ಬಂತು, ಬೇಟಿ ಬಚಾವ್ ಬೇಟಿ ಪಡಾವೋ ಅಂತ ಜಾರಿಗೆ ಬಂತು. ಅವೆಲ್ಲ ಇಂಟೆನ್ಷನ್ ಏನು ಅಂತಾರ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ಸೋದಾಗಿರ್ಬೋದು ಅಥವಾ ಆರ್ಥಿಕ ನೆರವು ನೀಡೋದಾಗಿರ್ಬೋದು ಅಥವಾ ಅವ್ರನ್ನ ರಕ್ಷಣೆ ಮಾಡೋದ್ರ ಸಂಬಂಧ ಆದ್ರೂ ಜಾರಿಗೆ ಬರ್ತವೆ. ಹಾಗಾದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ 2006ರಲ್ಲಿ ಈ ಒಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದಿರ್ತಕ್ಕಂತ ಯೋಜನೆ ಏನ್ ಹೇಳುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆಯನ್ನ ಕೊಡ್ಬೇಕು ಅಂತಾನೆ ಜಾರಿಗೆ ಬಂದಿದ್ದು. ಆರ್ಥಿಕ ಭದ್ರತಾ ದೃಷ್ಟಿಯಿಂದನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ. ಏನಾಗದ್ರೆ ಆರ್ಥಿಕ ಭದ್ರತೆ ಕೊಡೋದು ಅಂತಾರ ಹೆಣ್ಣು ಮಗುವಿನ ಜನನ ಆಯ್ತು ಅಂತಂದ್ರ ಭಾಗ್ಯಲಕ್ಷ್ಮಿ ಯೋಜನೆಯ ಅಧೀನದೊಳಗಡೆ ನೋಂದಣಿ ಮಾಡಿಸಿದ್ರು ಅಂತಂದ್ರ ಅವರ ಒಂದು 18 ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನ ಕೊಟ್ಟು ಅವ್ರಿಗೊಂದು ಆರ್ಥಿಕವಾಗಿ ಸೌಕರ್ಯವನ್ನ ಆರ್ಥಿಕವಾಗಿ ಒಂದು ಭದ್ರತೆಯನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ತಂದದ್ದು ಯಾವುದು ಅಂದ್ರ ಭಾಗ್ಯಲಕ್ಷ್ಮಿ ಯೋಜನೆ. ಆದ್ರೆ ಇಲ್ಲಿ ಒಂದು ಏನ್ ಕಂಡೀಷನ್ ಅಂತಂದ್ರೆ ಯಾರ ನೋಂದಣಿಯನ್ನ ಪಡ್ಕೊಳ್ತಾರಲ್ಲ ಹೆಣ್ಮಕ್ಳು ಅವ್ರು ಕಂಪಲ್ಸರಿ ಕನ್ನಡ ಮಾಧ್ಯಮದಲ್ಲಿ ಹಾಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಬೇಕು ಅಂತಕ್ಕಂಥದ್ದು ಬಹಳ ರೂಲ್ಸ್ ಸೀರಿಯಸ್ ಆಗಿರ್ತಕ್ಕಂಥ ರೂಲ್ ಇಲ್ಲಿ. ಸೊ ಅದ್ರ ನಮ್ ಜನರು ಗೊತ್ತಲ್ಲ, ಹೆಸರು ಒಂದ್ ಕಡೆ ಹಚ್ಚೋದು ಸ್ಕೂಲ್ ಒಂದ್ ಕಡೆ ಹಾಕೋದು ಹಂಗ್ ಮಾಡ್ತಾರೆ. ಸೊ ಹೆಸರಿಗೆ ಮಾತ್ರ ಏನಾಗ್ತದೆ ಗೌರ್ಮೆಂಟ್ ಸ್ಕೂಲ್, ಬಟ್ ಕಲಿಯೋದು ಮತ್ತೆ ಪ್ರೈವೇಟ್ ಸ್ಕೂಲ್ ಅಂಡರ್ ಒಳಗಡೆ ಆ ತರ ಏನ್ ಮಾಡ್ತಾರೆ ಅಂದ್ರೆ ಜನರು ಮಾಡ್ಕೋತಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಅಧೀನದಲ್ಲಿ ಜಾರಿಗೆ ಬಂದಿದ್ದು 2006ರಲ್ಲಿ ಜಾರಿಗೆ ಬರುತ್ತೆ. ಯಡಿಯೂರಪ್ಪನವ್ರು ಏನಾಗ್ತಾರೆ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನ ಇಲ್ಲಿ ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಂಗೆ ತಂದಿರ್ತಕ್ಕಂತಹ ಕೊನೆಯ ಯೋಜನೆ ಯಾವುದು ಅಂತ ನೋಡಿದ್ರೆ ಸಾಮಾಜಿಕ ಭದ್ರತೆ ಸಂಬಂಧಪಟ್ಟಂಗಿರ್ತಕ್ಕಂತ ಕೊನೆಯ ಯೋಜನೆ ಯಾವುದು ಅಂತ ನೋಡಿದ್ರೆ AABY ಅಂತಕ್ಕಂತ ಯೋಜನೆ. AABY ಅಂತ ಹೇಳ್ತೀವಿ. AABY ಅಂತಂದ್ರೆ ಆಮ್ ಆದ್ಮಿ ಭೀಮಾ ಯೋಜನೆ. ಆಮ್ ಆದ್ಮಿ ಭೀಮಾ ಯೋಜನೆ. ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ಹೇಳ್ತೀವಿ. AABY ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಯೋಜನೆ ಏನಾಗ್ತತಿ ಅಂತಾರೆ ಜಾರಿಗೆ ಬರುತ್ತೆ. ಆಮ್ ಆದ್ಮಿ ಭೀಮಾ ಯೋಜನೆ ಅಂದ್ರೆ 2007ರಲ್ಲಿ ಜಾರಿಗೆ ಬಂದಿರತಕ್ಕಂತ ಸ್ಕೀಮ್. ಇದು ಎಷ್ಟರಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರೆ 2007ರಲ್ಲಿ ಜಾರಿಗೆ ಬರುತ್ತೆ. ಅಗೇನ್ ಇದು ಕೇಂದ್ರ ಸರ್ಕಾರದ, ಅವಾಗ್ಲೇ ರಾಜ್ಯ ಸರ್ಕಾರದ ಅಂತ ಹೇಳ್ಬಿಟ್ಟು ಯಶಸ್ವಿನಿ ಮತ್ತು ಯಾವ್ದು ಅಂತಾರ ಭಾಗ್ಯಲಕ್ಷ್ಮಿ ಯೋಜನೆ ನೋಡಿದ್ವಿ. ಬಟ್ ಇಲ್ಲಿ AABY ಅನ್ನೋದೇನು ಅಂದ್ರೆ ಮತ್ತೆ ಕೇಂದ್ರ ಸರ್ಕಾರದ ಯೋಜನೆ. 2007ರಲ್ಲಿ ಇಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂದ್ರೆ 11ನೆಯ ಪಂಚವಾರ್ಷಿಕ ಯೋಜನೆ. 2007ರಲ್ಲಿ 11ನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ತಂದದ್ದೇ ಯಾವುದು ಅಂತಂದ್ರೆ ಈ ಒಂದು AABY ಅಂತಕ್ಕಂತ ಯೋಜನೆ. ಹಾಗಾದ್ರೆ ಈ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ 11ನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ 2007ರಲ್ಲಿ ಜಾರಿಗೆ ಬರುತ್ತೆ. ಯಾರಾಗಿರ್ತಾರೆ ಹಾಗಾದ್ರೆ ಪ್ರಧಾನ ಮಂತ್ರಿ ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರು ಆಗಿರ್ತಾರೆ. ಮನಮೋಹನ್ ಸಿಂಗ್ ಅವ್ರು ಪ್ರಧಾನ ಮಂತ್ರಿ ಆಗಿರ್ತಾರೆ. ಬಿಮ್ ಅಂತಕ್ಕಂತ ಹೆಸರು ಬಂತು ಅಂತಂದ್ರ ಅದು ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರ ಈ ಒಂದು ಹಣಕಾಸಿನ ವ್ಯವಸ್ಥೆ ಸಂಬಂಧಪಟ್ಟಂಗೆ. ಸಾಮಾನ್ಯ ವರ್ಗದವ್ರಿಗೆ ಏನಾಗ್ಬೇಕು ಅಂತಂದ್ರೆ ಸಾಮಾನ್ಯ ವರ್ಗದ ಜನರಿಗೆ
ಈ ಬ್ಯಾಂಕುಗಳ ಬಗ್ಗೆ ಅರಿವು ಇರಬೇಕು, ಬ್ಯಾಂಕಿನ ಬಗ್ಗೆ ಮಾಹಿತಿ ಇರೋ, ಎಟಿಎಂ ಅಂದ್ರೆ ಏನು, ಖಾತೆ ಅಂದ್ರೆ ಏನು, ಉಳಿತಾಯ ಮಾಡೋದು ಅಂತಂದ್ರೆ ಏನು, ಪಾಸ್ಬುಕ್ ಅಂದ್ರೆ ಏನು ಅಂತಕ್ಕಂತ ಸಾಮಾನ್ಯ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಅರಿವು ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶೂನ್ಯ ಖಾತೆಯನ್ನ ತೆಗೆಸ್ಕೊಡ್ರಿ ಅಂತ ಹೇಳ್ತಾರೆ, ಝೀರೋ ಅಕೌಂಟ್ ಅನ್ನ ತೆಗೆಸ್ಕೊಡ್ರಿ ಅಂತ ಹೇಳ್ತಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಅರಿವು ಮೂಡ್ಸಕ್ಕಂತಾನೆ ಜಾರಿಗೆ ತಂದಿರ್ತಕ್ಕಂಥ ಯೋಜನೆ ಯಾವುದು ಅಂದ್ರೆ AABY ಅಂತಕ್ಕಂಥ ಯೋಜನೆ, ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ಹೇಳ್ತೀವಿ. ಸೊ ಇವಿಷ್ಟು ನಾವು ಸಂಬಂಧಪಟ್ಟಂಗೆ ಇದೇ ಯೋಜನೆ ಮುಂದೆ ಇನ್ನೊಂದು ರೀತಿ ಕೂಡ ಜಾರಿಗೆ ಬರುತ್ತೆ. ಸೊ ಯಾವುದು ಅಂತಂದ್ರ ಇದೇ ಯೋಜನೆ ಅಂದ್ರೆ AABY ಅಂತಕ್ಕಂಥ ಯೋಜನೆ ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ಏನ್ ಕರಿತೀವಿ. ಇದೇ ಮುಂದೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ ಹೇಳ್ಬಿಟ್ಟು ಅದ್ರ ಹೊಸ ರೂಪಣೆ ತಾಳುತ್ತೆ. ಸೊ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ 2016ರಲ್ಲಿ ಜಾರಿಗೆ ಬಂದಾಗ ಅದ್ರೊಳಗಡೆ ಅತಿ ಹೆಚ್ಚು ಜನ ಝೀರೋ ಅಕೌಂಟ್ ಅನ್ನ ಯಾವ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊತಾರೆ ಅಂದ್ರೆ SBI ಅದರೊಳಗಡೆ ಮಾಡಿಸ್ಕೊಳ್ತಾರೆ. ಸೊ ಇದ್ರದ್ದೇ ಒಂದು ಬದಲಾಯಿತ ರೂಪ ಅಂತಾನೆ ಹೇಳ್ಬೋದು. ಸೊ ಇವಿಷ್ಟು ಯಾವುದು ಅಂತಂದ್ರೆ ಇಲ್ಲಿ ಈ ಯೋಜನೆಗಳೇನಾಗ್ತಾವು ಅಂತಂದ್ರೆ ನಮಗೆ ಬಡತನ ಮತ್ತು ನಿರುದ್ಯೋಗ ಸಂಬಂಧಿತ ಯೋಜನೆಗಳಿದಾವೆ. ಹಾಗಾದ್ರೆ ಈ ಚಾರ್ಟ್ ನೆನ್ಪಿಟ್ಕೊಡ್ರಿ. ಮುಖ್ಯವಾಗಿ ಬಡತನ ಸಂಬಂಧಪಟ್ಟಂಗೆ, ಆಹಾರ ಸಂಬಂಧಪಟ್ಟಂಗೆ ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ 1975, ಆಮೇಲೆ AAY ಅಂತ್ಯೋದಯ್ ಅನ್ನ ಯೋಜನೆ 2000, NFSM ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ 2007, ಪೋಷಣ್ ಅಭಿಯಾನ ಪ್ರೈಮ್ ಮಿನಿಸ್ಟರ್ ಓವರ್ ಅಚಿಂಗ್ ಸ್ಕೀಮ್ ಫಾರ್ ಹೊಲಾಸ್ಟಿಕ್ ನ್ಯೂಟ್ರಿಷನ್ 2018, ವಸತಿ ಸಂಬಂಧಿತದಲ್ಲಿ IAY ಇಂದಿರಾ ಆವಾಸ್ ಯೋಜನೆ 1985, ಮುಂದೆ ಹೋಗ್ಬಿಟ್ಟು PMAY ಏನ್ ಚೇಂಜ್ ಆಗುತ್ತೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2015. ನೆಕ್ಸ್ಟ್ ಯಾವುದು ಅಂದ್ರೆ ವಾಂಬೆ ಯೋಜನೆ, ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ 2001. ಸೌಕರ್ಯ ಆಧಾರಿತ ಯೋಜನೆಯಲ್ಲಿ PMGSY, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ 2000, ಪೂರಾ ಯೋಜನೆ PURA ಪೂರಾ ಅಂತಂದ್ರೆ 2004ರಲ್ಲಿ ಜಾರಿಗೆ ಬರುತ್ತೆ. ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಇನ್ ರೂರಲ್ ಏರಿಯಾಸ್, BNY ಭಾರತ್ ನಿರ್ಮಾಣ ಯೋಜನೆ 2005ರಲ್ಲಿ ಜಾರಿಗೆ ಬರುತ್ತೆ. ಯಶಸ್ವಿನಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, AABY ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ಹೇಳ್ತೀವಿ. ಸೊ ಈ ಇಷ್ಟು ಯೋಜನೆಗಳು ನಮಗೆ ಬಡತನ ಮತ್ತು ನಿರುದ್ಯೋಗ ಸಂಬಂಧಪಟ್ಟಂಗೆ ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಗುರುತಿಸ್ತೀವಿ. ಅಂಡ್ ಇಲ್ಲಿ ಈ ಯೋಜನೆಗಳನ್ನ ನೋಡ್ರಿ. ಫಸ್ಟ್ ಪಾರ್ಟ್ ಅಲ್ಲಿ ಸ್ವ ಉದ್ಯೋಗ ಆಧಾರಿತ ಯೋಜನೆಗಳು, ಎರಡನೇ ಪಾರ್ಟ್ ಒಳಗಡೆ ಕೂಲಿ ಆಧಾರಿತ ಯೋಜನೆಗಳು ಮತ್ತು ಆಹಾರ ಸಂಬಂಧಿತ ಯೋಜನೆಗಳು ನೋಡಿದ್ವಿ. ಅಂಡ್ ಇವಾಗ ವಸತಿ ಆಧಾರಿತ, ಮೂಲಭೂತ ಸೌಕರ್ಯ ಆಧಾರಿತ ಮತ್ತು ಸಾಮಾಜಿಕ ಭದ್ರತಾ ಆಧಾರಿತ ಯೋಜನೆಗಳು. ಸೊ ಇವಿಷ್ಟು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ. ಇತ್ತೀಚಿನ ಹಳೆ ಯೋಜನೆಗಳಿದ್ದಾಗನೆ, ಪಂಚವಾರ್ಷಿಕ ಯೋಜನೆ ಇದ್ದಾಗನೆ, ಬಟ್ ಇವಾಗ ಕೂಡ ಕೆಲವೊಂದಿಷ್ಟು ನ್ಯೂಸ್ ಅಲ್ಲಿ ಬರ್ತಾ ಇರ್ತಾವ ಅವಾಗ. ಸೊ ಯಾವುದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು. ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.